ಈಗಾಗಲೇ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆ್ಯಕ್ಷನ್ ತಗೋಬೇಕಂತ ಹೇಳಿದ್ದೀವಿ, ಡಿಸ್ಕ್ವಾಲಿಫೈ ಮಾಡಿ ಅಂತ ಹೇಳಿದ್ರೆ ಮಾಡಿ ಅಂತ ಒತ್ತಾಯ ಮಾಡಿದ್ದೀವಿ. ರವಿ ಒಬ್ಬ ಅಯೋಗ್ಯ ಅಂತ ಹೇಳಬೇಕಾಗ್ತದೆ. ಸ್ವಲ್ಪನೂ ಜ್ಞಾನ ಇಲ್ಲ, ಮಾನ ಮರ್ಯಾದೆ ಇಲ್ಲ. ಮಹಿಳೆಯರ ಬಗ್ಗೆ ಈ ರೀತಿ ಮಾತಾಡೋದ? ಅವರ ಪಕ್ಷದ ಮುಖಂಡರು ಹೇಳಬೇಕೀಗ. ರವಿ ಮಾತಾಡಿ ಸರಿ ಅಂತ ಒಪ್ಕೊಂಡ್ರೆ ಅದಕ್ಕೆ ಮತ್ತಕ್ಕ ಉತ್ತರ ಕೊಡ್ತೀವಿ, ಇಲ್ಲಾಂದರೆ ಕೂಡಲೇ ಅವ್ರ ಮೇಲೆ ಅವ್ರನ್ನ ಎಕ್ಸ್ಪೆಲ್ ಮಾಡಬೇಕು. ಅದರಿಂದ BJP ಅವ್ರಿಗೆ ನಾವು ತಮ್ಮ ಮೂಲಕ ಕೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು. ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಟೀಕೆ ಬಂದಿದೆ. ಇದು ಈಸ್ ಎ ಹ್ಯಾಬಿಚುವಲ್ ಅಫೆಂಡರ್. ಈಗಾಗಲೇ ಗುಲ್ಬರ್ಗಲ್ಲೂ ಕೂಡ ಇದೇ ರೀತಿ ಮಾತಾಡಿದರು, ಹೈಕೋರ್ಟಲ್ಲಿ ಚೀಮಾರಿ ಹಾಕಿದ್ರು, ಆದರೂ ಕೂಡ ಅವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಒಬ್ಬ ಅಯೋಗ್ಯ ಮುಖಂಡ ಹೇಳಬೇಕಾಗ್ತದೆ. ಅವರು ಕ್ಷಮಾಪಣೆ ಕೇಳಬೇಕು. ಅದೇ ರೀತಿ ಚೇರ್ಮನ್ರು ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಿಮ್ಮ ಸರ್ಕಾರಕ್ಕೆ ಒಂದು ಧೈರ್ಯ ಇಲ್ಲ, ಪ್ರಕರಣ ಆಗಿ 2 ದಿನ ಆದ್ರೂ ಸಹ FIR ಮಾಡುವಂತ ಒಂದು ಕೆಪಾಸಿಟಿ ಇಲ್ಲ ನಿಮ್ಮ ಸರ್ಕಾರಕ್ಕೆ. ಇಷ್ಟೆಲ್ಲ ಹೇಳ್ತಾರೆ, ನಿಮ್ಮ ಸರ್ಕಾರದಿಂದ ಸಚಿವರಿದ್ದಾರೆ, ಮುಖ್ಯ ಕಾರ್ಯದರ್ಶಿ ರಕ್ಷಣೆ ಮಾಡೋ ಇಲ್ಲ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಸುಮೋಟೋ ನಾವು ಕೇಸ್ ಬುಕ್ ಮಾಡಿಸ್ತೀವಿ ಅಂತ ಹೇಳೋ ಮಾತನ್ನು ಹೇಳಿದ್ದಾರೆ. ಒಟ್ಟಾರೆ ನಾವು ಇವತ್ತು ನಮ್ಮ ಏನು ಡೆಲಿಗೇಷನ್ ಬಂದು ಭೇಟಿ ಮಾಡಿದ್ವಿ, ಅದ್ರ ಮೂಲಕ ನಾವು ಸಭಾಪತಿಗಳನ್ನ ಹೇಳಿದ್ದೀವಿ. ಲಾಸ್ಟ್ ಟೈಮು ಹೇಳಿದ್ವಿ ಇದೇ ರೀತಿ ಮಾಡಿದಾರಂತ, ಮತ್ತೆ ಕೂಡ ಇದೇ ರೀತಿ ಈಸ್ ಎ ಹ್ಯಾಬಿಚುವಲ್ ಅಫೆಂಡರ್. ಅದರಿಂದ ಇವ್ರ ಮೇಲೆ ಇವರು ಕೌನ್ಸಿಲಿನ ಆಪೋಸಿಷನ್ ಚೀಫ್ ವಿಪ್ ಆದರೂ ಕೂಡ ಇಂತಹ ಕೆಲಸಗಳು ಹೀನ ಮಾತುಗಳನ್ನು ಹೇಳ್ತಾರೆ. ಅದಕ್ಕೆ ತಕ್ಕ ಉತ್ತರ ಕೊಡಬೇಕಾಗ್ತದೆ. ಅದಕ್ಕೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕಂತ ನಾವು ಈಗಾಗಲೇ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆ್ಯಕ್ಷನ್ ತಗೋಬೇಕಂತ ಹೇಳಿದ್ದೀವಿ, ಡಿಸ್ಕ್ವಾಲಿಫೈ ಮಾಡಿ ಅಂತ ಹೇಳಿದ್ರೆ ಮಾಡಿ ಅಂತ ಒತ್ತಾಯ ಮಾಡಿದ್ದೀವಿ. ರವಿ ಒಬ್ಬ ಅಯೋಗ್ಯ ಅಂತ ಹೇಳಬೇಕಾಗ್ತದೆ. ಸ್ವಲ್ಪನೂ ಜ್ಞಾನ ಇಲ್ಲ, ಮಾನ ಮರ್ಯಾದೆ ಇಲ್ಲ. ಮಹಿಳೆಯರ ಬಗ್ಗೆ ಈ ರೀತಿ ಮಾತಾಡೋದ? ಅವರ ಪಕ್ಷದ ಮುಖಂಡರು ಹೇಳಬೇಕೀಗ. ರವಿ ಮಾತಾಡಿ ಸರಿ ಅಂತ ಒಪ್ಕೊಂಡ್ರೆ ಅದಕ್ಕೆ ಮತ್ತಕ್ಕ ಉತ್ತರ ಕೊಡ್ತೀವಿ, ಇಲ್ಲಾಂದರೆ ಕೂಡಲೇ ಅವ್ರ ಮೇಲೆ ಅವ್ರನ್ನ ಎಕ್ಸ್ಪೆಲ್ ಮಾಡಬೇಕು. ಅದರಿಂದ BJP ಅವ್ರಿಗೆ ನಾವು ತಮ್ಮ ಮೂಲಕ ಕೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು. ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಟೀಕೆ ಬಂದಿದೆ. ಇದು ಈಸ್ ಎ ಹ್ಯಾಬಿಚುವಲ್ ಅಫೆಂಡರ್. ಈಗಾಗಲೇ ಗುಲ್ಬರ್ಗಲ್ಲೂ ಕೂಡ ಇದೇ ರೀತಿ ಮಾತಾಡಿದರು, ಹೈಕೋರ್ಟಲ್ಲಿ ಚೀಮಾರಿ ಹಾಕಿದ್ರು, ಆದರೂ ಕೂಡ ಅವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಒಬ್ಬ ಅಯೋಗ್ಯ ಮುಖಂಡ ಹೇಳಬೇಕಾಗ್ತದೆ. ಅವರು ಕ್ಷಮಾಪಣೆ ಕೇಳಬೇಕು. ಅದೇ ರೀತಿ ಚೇರ್ಮನ್ರು ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನಿಮ್ಮ ಸರ್ಕಾರಕ್ಕೆ ಒಂದು ಧೈರ್ಯ ಇಲ್ಲ, ಪ್ರಕರಣ ಆಗಿ 2 ದಿನ ಆದ್ರೂ ಸಹ FIR ಮಾಡುವಂತ ಒಂದು ಕೆಪಾಸಿಟಿ ಇಲ್ಲ ನಿಮ್ಮ ಸರ್ಕಾರಕ್ಕೆ. ಇಷ್ಟೆಲ್ಲ ಹೇಳ್ತಾರೆ, ನಿಮ್ಮ ಸರ್ಕಾರದಿಂದ ಸಚಿವರಿದ್ದಾರೆ, ಮುಖ್ಯ ಕಾರ್ಯದರ್ಶಿ ರಕ್ಷಣೆ ಮಾಡೋ ಇಲ್ಲ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಸುಮೋಟೋ ನಾವು ಕೇಸ್ ಬುಕ್ ಮಾಡಿಸ್ತೀವಿ ಅಂತ ಹೇಳೋ ಮಾತನ್ನು ಹೇಳಿದ್ದಾರೆ. ಒಟ್ಟಾರೆ ನಾವು ಇವತ್ತು ನಮ್ಮ ಏನು ಡೆಲಿಗೇಷನ್ ಬಂದು ಭೇಟಿ ಮಾಡಿದ್ವಿ, ಅದ್ರ ಮೂಲಕ ನಾವು ಸಭಾಪತಿಗಳನ್ನ ಹೇಳಿದ್ದೀವಿ. ಲಾಸ್ಟ್ ಟೈಮು ಹೇಳಿದ್ವಿ ಇದೇ ರೀತಿ ಮಾಡಿದಾರಂತ, ಮತ್ತೆ ಕೂಡ ಇದೇ ರೀತಿ ಈಸ್ ಎ ಹ್ಯಾಬಿಚುವಲ್ ಅಫೆಂಡರ್. ಅದರಿಂದ ಇವ್ರ ಮೇಲೆ ಇವರು ಕೌನ್ಸಿಲಿನ ಆಪೋಸಿಷನ್ ಚೀಫ್ ವಿಪ್ ಆದರೂ ಕೂಡ ಇಂತಹ ಕೆಲಸಗಳು ಹೀನ ಮಾತುಗಳನ್ನು ಹೇಳ್ತಾರೆ. ಅದಕ್ಕೆ ತಕ್ಕ ಉತ್ತರ ಕೊಡಬೇಕಾಗ್ತದೆ. ಅದಕ್ಕೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕಂತ ನಾವು ಒತ್ತಾಯ